ಬೆಂಗಳೂರಿನಲ್ಲಿ ಲೋಕಾಯುಕ್ತರ ದಾಳಿ, ಪಿಎಸ್ಐ ಅವರು ದಾಳಿಗೆ ಬಲಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೇರೂರು ಪೊಲೀಸ್ ಠಾಣೆಗೆ ಲೋಕಾಯುಕ್ತ ಅಧಿಕಾರಿಗಳು ಏಪ್ರಿಲ್ 22, 2026 ಬೆಳಗಿನ ಜಾವ ದಾಳಿ ನಡೆಸಿದ್ದಾರೆ. ಈ ವೇಳೆ ಪಿಎಸ್ಐ ಭೀಮಪ್ಪ ರಬಕವಿ ಅವರು 1,70,000 ಲಂಚ ಸ್ವೀಕರಿಸುವಾಗ ರಂಗೆ ಹಸ್ತವಾಗಿ ಬಲೆಗೆ ಬಿದ್ದಿದ್ದಾರೆ. ಫಿರ್ಯಾದುದಾರನ ದೂರಿನ ಮೇರೆಗೆ ಈ ಕಾರ್ಯಾಚರಣೆ ನಡೆದಿದ್ದು, ಆರೋಪಿಗಳು ವ್ಯಕ್ತಿಯನ್ನ ಠಾಣೆಗೆ ಕರೆದುಕೊಂಡು ಹೋಗಿ ಸುಳ್ಳು ಪ್ರಕರಣದ ಹೆಸರಿನಲ್ಲಿ ಬೆದರಿಸಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಎಂದು ತಿಳಿದುಬಂದಿದೆ. ನಂತರ ಹಣ ನೀಡಿ ಮೋಟಾರ್ ಸೈಕಲ್ ಬಿಡಿಸಿಕೊಳ್ಳಲು ಸೂಚಿಸಿದ್ದರೆಂಬ ಆರೋಪವೂ ಕೇಳಿಬಂದಿದೆ. ಈ ಪ್ರಕರಣದಲ್ಲಿ ಪಿಎಸ್ಐ ಭೀಮಪ್ಪ ರಬಕವಿ ಜೊತೆಗೆ ಸಂತೋಷ್ ಬಿರಾದಾರ್ ಸೇರಿದಂತೆ ಇಬ್ಬರು ಸಿಬ್ಬಂದಿ ಕೂಡ ಲೋಕಾಯುಕ್ತ ಬಲೆಗೆ ಸಿಕ್ಕಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಡಿಎಸ್ಪಿ ಸುರೇಶ್ ರೆಡ್ಡಿ ನೇತೃತ್ವದಲ್ಲಿ ದಾಳಿ ಯಶಸ್ವಿಯಾಗಿ ನಡೆಯಿತು. ಭ್ರಷ್ಟಾಚಾರ ಕಂಡು ಬಂದರೆ ತಕ್ಷಣ ಲೋಕಾಯುಕ್ತರಿಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ರಾಜಕೀಯ ವ್ಯಕ್ತಿಗಳಿಂದ ನಿಮ್ಗೆ ಇದು ಬರ್ತಾ ಇದೆ, ಪ್ರೆಷರ್ ಆಗ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ, ನಿಜನಾ ಸರ್? ನಾವೇನಿದೆ ಲೀಗಲ್ ಯಾವುದು ಆ್ಯಸ್ ಪರ್ ಪ್ರೊಸೀಜರ್ ಏನಿದೆ ಅದ್ರ ಪ್ರಕಾರ ಈ ಪೇಸ್ ಅದೇ ಇದ್ರ ಬಗ್ಗೆ ಇದೆ. ಅದೇನಿದೆ ಅಲ್ಲ, ನಾವು ಬಿಗಿನಿಂಗ್ ಪ್ರೊಸೀಜರ್ ಏನಿದೆ ಅದೇ ರೀತಿ ಮಾಡ್ತಿದ್ದೀವಿ. ಎಷ್ಟು ಹಣಕ್ಕಾಗಿ ಇದನ್ನು ಇದಾಗಿದೆ ಸರ್? ಎಷ್ಟು ತಗೋತಾ ಇದೆ ಸರ್? 1,70,000. 1,70,000. ಯಾವ ವಿಷಯಕ್ಕೆ ಸರ್? ಅಂದರೆ ಇವರು ಗ್ಯಾಮ್ಲಿಂಗ್ ಆಟದಲ್ಲಿ ತೊಗೊಂಬಂದು ಪ್ರಕರಣ ದಾಖಲಿಸದೇ ಇರೋದಕ್ಕೆ ಮತ್ತು ಈ ವೆಹಿಕಲನ್ನು ಬಿಡಲಿ ಸರ್. ಇದೊಂದೇ ಪ್ರಕರಣ ಇದೆ ಸರ್? ಮೊದಲಿಂದ ಮೇಲೆ ಬೇರೆ ಏನು ಪ್ರಕರಣ ಇದೆ? ನಮಗೆ ಬಂದ ದೂರಿನ ಮೇಲೆ ನಾವು ಇದನ್ನು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತಿದ್ದೀವಿ. ಒಂದು ಪಬ್ಲಿಕ್ ಏನು ಕೊಟ್ಟಿದ್ರೆ ಅಂದರೆ ಸರ್, ಈಗ ಇನ್ನೊಂದು ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ, ಆದ್ರೂ ಅದಕ್ಕೇನು ಕ್ರಮ ವಹಿಸಿಲ್ಲ ಅನ್ನೋ ಇಲಾಖೆ ಮಕ್ಕಳು. ಅದು ನೇರವಾಗಿ ಬಾಗಲಕೋಟೆ ಜಿಲ್ಲೆಗೆ ನಾನು ಏನು ಮನವಿ ಮಾಡ್ತೀನಿ ಅಂದರೆ, ಯಾವುದೇ ರೀತಿ ಕರಪ್ಷನ್ ರಿಲೇಟೆಡ್ ಬಂದರೆ ನೇರವಾಗಿ ನಮ್ಮ ಕಚೇರಿಗೆ ಬರ್ಬೋದು. ನಮ್ಮ ಮೊಬೈಲ್ ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ. ನಾವು ಪ್ರತಿ ಮಂತು ಪ್ರತಿಯೊಂದು ತಾಲೂಕಲ್ಲಿ ಪಬ್ಲಿಕ್ ಮೀಟಿಂಗ್ ಮಾಡ್ತೀವಿ, ಅಲ್ಲಿ ಕೂಡ ಹೇಳ್ಬೋದು. ನೇರವಾಗಿ ನನಗೆ ಕಾಲ್ ಮಾಡ್ಬೋದು, ಎನಿ ಟೈಮ್ ಮಾಡ್ಬೋದು. ನಮ್ಮ DVSP ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಅವ್ರ ನಂಬರ್ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ. ಅವ್ರಿಗೆ ಯಾವುದೇ ರೀತಿ ಭ್ರಷ್ಟಾಚಾರ ರಿಲೇಟೆಡ್ ಏನೋ ಬಂದಂದರೂ ನೇರವಾಗಿ ಸಂಪರ್ಕಿಸ್ಬೋದು, ಎನಿ ಟೈಮ್ ಸಂಪರ್ಕಿಸ್ಬೋದು. ಮತ್ತು ನಾವು ಪಬ್ಲಿಕ್ ಮೀಟಿಂಗ್ ಮಾಡಿದಾಗೂ ಅಲ್ಲಿ ಬಂದು ಅವ್ರು ದೂರನ್ನು ಕೊಡ್ಬೋದು. ಇಲ್ಲ ನಾವು ದೂರು ಕೊಡೋಕ್ಕಾಗಲ್ಲ, ನೇರವಾಗಿ ಮೀಟ್ ಆಗ್ತೀವಿ ಅಂದರೆ ನಮ್ಮ ಕಚೇರಿ ಟೈಮ್ ನಾವು ಈಗ ಬೆಳಗ್ಗೆ ಕೂಡ ಆಫ್ಟರ್ನೂನ್ ಕೂಡ ನಾವು ಕಚೇರಿಗೆ. ಸೊ ಈಗ ಆಫೀಸ್ ಅವರು ಬೆಳಗ್ಗೆ 8ರಿಂದ 1 ಗಂಟೆ ಇದ್ದರೂ ನಾವು ಆಫ್ಟರ್ನೂನ್ ಕೂಡ ನಾವು ಆಫೀಸಲ್ಲಿ ಅವೈಲೇಬಲ್ ಇರ್ತೀವಿ. ಇಂಥ ಭ್ರಷ್ಟಾಚಾರದಲ್ಲಿ ರೇಡ್ ಆಗುತ್ತೆ, ಸಿಕ್ಕಾಕೋತಾರೆ, ಮತ್ತು ಯಾವುದೇ ರೀತಿ ಶಿಕ್ಷೆ ಆಗೋದಿಲ್ಲ ಅನ್ನೋದೊಂದು ಎಲ್ಲೋ ಅಸಮಾಧಾನ ಜನರಲ್ಲಿ ಇದೆ. ನಮ್ಮಲ್ಲಿ ರಿಪೋರ್ಟಲ್ಲಿ ಲಾಸ್ಟ್ ಟೈಮ್ ಒಂದು ಕೇಸ್ ಕೂಡ ಕನ್ವಿಕ್ಷನ್ ಆಗಿದೆ. ಯಾವ ಕೇಸ್ ರಿಲೇಟೆಡ್ ಕನ್ವಿಕ್ಷನ್ ಆಗಿದೆ. ಟ್ರಯಲ್ ಟೈಮ್ದಲ್ಲಿ ಪ್ರಾಪರಾಗಿ ಪ್ರೊಸೀಜರ್ ಮಾಡಿಕೊಂಡು ಸಾಕ್ಷಿದಾರರ ಹೇಳಿಕೆಗಳು ಆಗ್ತವೆ. ನಮ್ಮ ಲಾಸ್ಟ್ ಕೇಸಲ್ಲಿ ನಮ್ದು ಕನ್ವಿಕ್ಷನ್ ಆಗಿದೆ. ಸರ್, ಹಳ್ಳಿಯಾಗ ಸೇರೆ ಮಾಡ್ತಾರೆ ಅದನ್ನು SP ಅವರಿಗೆ ಲಾ ಆ್ಯಂಡ್ ಆರ್ಡರ್ SP. ಬ್ಯೂರೋ ರಿಪೋರ್ಟ್ SS ಕವಲಾಪುರೆ, ಭಾರತ ವೈಭವ ನ್ಯೂಸ್, ಬಾದಾಮಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.